ಇಷ್ಟು ಕಾಲ ರಾಜಕೀಯದ ಈ ದುರುಸು ಬಾಣ ಬಿರುಸು ಎಲ್ಲ ಮಾಡಬೇಕು ಯಾಕೆ? ಡಿ ಕೆ ಶಿವಕುಮಾರ್ಗೆ ಲಾಲಿಪಾಪ್ ಕೊಟ್ಟಾಗ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಆ ರೀತಿಯ ಹೇಳುವ ಅಗತ್ಯ ಇತ್ತ? ನಾವು ನೀವು ಭಾವಿಸದೇ ಇರುವಂಥ ಏನೋ ಒಂದು ಒಳಮರ್ಮ ಇದೆ ಅನ್ನೋದು ಖರ್ಗೆ ಅವರ ಮಾತಿಂದ ನನಗಂತೂ ಅರ್ಥ ಆಗ್ತದೆ. ದೊಡ್ಡ ಖರ್ಗೆಯವರನ್ನ ಎದುರು ತಂದು ಡಿ ಕೆ ಶಿ ಅವರನ್ನ ಸಮಾಧಾನ ಮಾಡುವಂಥ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗಬಹುದೇ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಿರಂತರವಾಗಿ ಡಿ ಕೆ ಶಿವಕುಮಾರ್ ಸಿಎಂ ಡೇಟ್ ಫಿಕ್ಸ್ ಆಗಿದೆ, ಪದಗ್ರಹಣ ಒಂದು ಬಾಕಿ. ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅಂತಿಮವಾದ ಒಂದು ನೋಟಿಸ್ ಅನ್ನುವ ರೀತಿಯಲ್ಲಿ ಮಾತಾಡಿ ಬಂದಿದ್ದಾರೆ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ರಾಹುಲ್ ಗಾಂಧಿ ಸಂಪೂರ್ಣವಾಗಿ ಒಪ್ಪಿದ್ದಾರೆ. ಪಂಚರಾಜ್ಯ ಚುನಾವಣೆ ಆದ ನಂತರ ಡಿ ಕೆ ಶಿವಕುಮಾರ್ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಅನ್ನುವ ದಿಕ್ಕಿನತ್ತ ಮಾಧ್ಯಮದವರಾದ ನಾವು ಮಾತಾಡಿದ್ದು. ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರೊಟ್ಟಿಗೆ 70ಕ್ಕೂ ಹೆಚ್ಚು ಶಾಸಕರು ಇದ್ದಾರೆ. ಉಪಚುನಾವಣೆ ಮತ್ತು ಅಲ್ಲಿ ಪಕ್ಷಕ್ಕೆ ದ್ರೋಹ ಇತ್ಯಾದಿ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಅನ್ನು ಸೇರಿ ಕೆಲವರ ತಲೆದಂಡವೇ ಆಯಿತು. ಜಮೀರ್ ಅಹಮದರ ತಲೆದಂಡವೂ ಆಗತ್ತೆ ಅನ್ನುವ ಮಟ್ಟಕ್ಕೆ ಕಾಂಗ್ರೆಸ್ಸಿನ ಒಳ ರಾಜಕೀಯ ಬಂದು ನಿಂತಿತ್ತು. ಆ ರೀತಿಯ ಒಂದು ಕೋಲಾಹಲ ಸೃಷ್ಟಿಯಾದರೂ ಕೂಡ ಇಡೀ ಮುಸ್ಲಿಂ ಸಮುದಾಯ, ನೀವು ಯಾರನ್ನೆಲ್ಲ ಈಗ ತಲೆದಂಡ ಮಾಡಿದಿರೋ ಅವರನ್ನೆಲ್ಲ ವಾಪಸ್ ತಗೋಬೇಕು, ಇಲ್ಲದೇ ಇದ್ದರೆ ಕಾಂಗ್ರೆಸ್ಸಿನಿಂದ ಮುಸ್ಲಿಮರಲ್ಲ, ಮುಸ್ಲಿಮರಿಂದ ಕಾಂಗ್ರೆಸ್ಸು, ನಮಗೆ ನಿಮ್ಮ ಅಗತ್ಯ ಇಲ್ಲ, ನಾವು ಪ್ರತ್ಯೇಕವಾದ ದಾರಿಯನ್ನು ನೋಡ್ಕೊಳ್ತೇವೆ. ಈ ರೀತಿಯ ರಾಜಕೀಯದ ಒಂದು ವೋಟ್ ಬ್ಯಾಂಕಿನ ಮತ್ತು ಓಲೈಕೆಯ ರಾಜಕಾರಣವನ್ನು ಇನ್ನಿಲ್ಲದಂತೆ ಮಾಡಿಯೂ ಕೂಡ ಒಂದೇ ಒಂದು ಪಕ್ಷಕ್ಕೆ ಏನಾದರೂ ತೊಂದರೆ ಆದಾಗ ಪಕ್ಷದ ಆಂತರಿಕ ವಿಚಾರಗಳಲ್ಲಿ ನೇರವಾದಂಥ ಒಂದು ಡಿಸಿಷನ್ ತಗೊಂಡಾಗ ಕೊನೆಗೂ ನೀವು ತಲೆ ಮೇಲೆ ಕೂಡಿಸ್ಕೊಂಡಂಥ ವೋಟ್ ಬ್ಯಾಂಕು ಕೊನೆಗೂ ನಿಮ್ಮ ಕುತ್ತಿಗೆಯನ್ನು ಯಾವ ರೀತಿ ಹಿಡಿತದೆ ಅನ್ನೋದಕ್ಕೆ ಅದು ಸಾಕ್ಷಿ. ಎಲ್ಲೋ ಒಂದು ಕಡೆ ಸಿದ್ದು ಬಣ ಚೆದರ್ತಾ ಇದೆ, ಸಿದ್ದು ಬಣ ಶಕ್ತಿಹೀನ ಆಗ್ತಾ ಇದೆ, ಈ ರೀತಿಯ ಮಾತುಗಳೆಲ್ಲ ಕೇಳಿ ಬಂತು. ಡಿ ಕೆ ಶಿವಕುಮಾರ್ ಮೇ 4ಕ್ಕೆ ಪಂಚರಾಜ್ಯ ಚುನಾವಣೆಯ ರಿಸಲ್ಟು ಪ್ರಕಟವಾದ ನಂತರ 10ನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಅವರ ವಿದ್ಯುಕ್ತವಾದ ಪದಗ್ರಹಣ. ಸಿದ್ದರಾಮಯ್ಯನವರು ಅವರ ಬಣಕ್ಕೆ ಹೇಳಿದ್ದಾರೆ, ಇನ್ನು ಮುಂದೆ ನಾನು ನಿಮ್ಮನ್ನು ರಕ್ಷಿಸಲಾರೆ, ನಾನು ಇನ್ನೂ ಹೈಕಮಾಂಡ್ ಹೇಳಿದಾಗೆ ಕೇಳಬೇಕಾಗತ್ತೆ, ಆದ್ರಿಂದ ನಿಮ್ಮ ದಾರಿ ನಿಮ್ಮ ಭವಿಷ್ಯವನ್ನು ನೀವು ನೋಡ್ಕೊಳ್ಳಿ, ನಾನು ಈ ಸರಿ ಇನ್ಯಾವುದೇ ದಾಳವನ್ನು ಉರುಳಿಸಲಾರೆ. ಆ ಹೊತ್ತಿಗೆ ಸಿದ್ದು ಬಣ ಹೇಳಿದ್ದು, ನೀವು ಹೀಗಂದ್ಬಿಟ್ರೆ ಹೇಗೆ, ನೀವೇ ಕೈ ಚೆಲ್ಲಿದ್ರೆ ನಮ್ಮ ರಕ್ಷಕರು ಯಾರು, ಅಹಿಂದಸ್ತ್ರವನ್ನು ಬಳಸಿ ಪರಮೇಶ್ವರ್ ಅವರನ್ನು ಮುನ್ನಿಲ್ಲಿಸಿ, ಏನಕ್ಕೇನ ಡಿ ಕೆ ಶಿವಕುಮಾರನ್ನ ತಡೆಯಲೇಬೇಕು, ಇಲ್ಲದೇ ಇದ್ದರೆ ನಾವು ಮುಂದೆ ಅಡಿ ಇಡ್ತೇವೆ. ಈ ರೀತಿಯ ಒಂದು ಹಂತದ ಮಾತುಕತೆ ಮಾಧ್ಯಮಗಳ ಮೂಲಕ ಆಂತರಿಕವಾಗಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಡೇಟ್ ಫಿಕ್ಸ್ ಆದದ್ದು ಆಫ್ಟರ್ ಎಲೆಕ್ಷನ್ ರಿಸಲ್ಟ್, ಇದರ ಮೊದಲು ಖರ್ಗೆ ಅವರೊಟ್ಟಿಗೆ 1.5 ತಾಸು ಮಾತಾಡ ಬಂದ್ರು ಅನ್ನುವಂಥದ್ದು ಬಹಳ ದೊಡ್ಡ ಹೈಲೈಟ್ ಆಯ್ತು. ಅದರ ನಂತರ ಖರ್ಗೆ ಅವರು ಬಂದ್ರು ಬೆಂಗಳೂರು ಬಂದ ನಂತರ ಮೊನ್ನೆ ಗುರುವಾರ ಒಂದು ಬಾಂಬ್ ಹಾಕಿದ್ರು. ಯಾವತ್ತೂ ಖರ್ಗೆ ಅವರ ಬಗ್ಗೆ, ಈ ಪ್ರಧಾನಿಯವರ ಬಗ್ಗೆ ಮಾತಾಡುವಂಥ ಅವಾಚ್ಯ ಶಬ್ದಗಳಿರ್ಬೋದು, ರಾಷ್ಟ್ರಪತಿಯವರ ಬಗ್ಗೆ ಮಾತಾಡುವಂಥದ್ದಿರ್ಬೋದು, ಅವರ ಈ ರೀತಿಯ ನಾಲಿಗೆ ಹರಿಬಿಡುವಿಕೆಯ ಬಗ್ಗೆ ನಾವು ಆಕ್ಷೇಪವನ್ನು ಆಕ್ರೋಶವನ್ನು ವ್ಯಕ್ತಪಡಿಸುವುದೇ ಹೊರತು, ಖರ್ಗೆ ಅವರು ಕೆಲವು ಸರಿ ನೋಡಿದಾಗ ತನ್ನ ಹಿತಾಸಕ್ತಿ ಅಥವಾ ತನ್ನ ಭವಿಷ್ಯಕ್ಕಾಗಿ ತಾನೊಂದು ಕುರ್ಚಿಯ ಮೇಲೆ ಕಣ್ಣಿಟ್ಟು ಆ ಕುರ್ಚಿಗಾಗಿ ಇನ್ನಿಲ್ಲದ ರಾಜಕೀಯ ಹೋರಾಟ ಇತ್ಯಾದಿ ಮಾಡುವಂಥ ಸ್ವಭಾವ ಅವರದಲ್ಲ. ಹೈಕಮಾಂಡ್ಗೆ ಇನ್ನಿಲ್ಲದಂತೆ ಮಸ್ಕ ಹೊಡೆಯುವ ಮತ್ತು ಹೈಕಮಾಂಡ್ ಒಪ್ಪಿಸುವುದಕ್ಕಾಗಿ 5.5 ದಶಕದ ರಾಜಕೀಯವನ್ನೂ ಕೂಡ ಬಲಿ ಹಾಕಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಅವರನ್ನು ಖುಷಿಪಡಿಸ್ಲಿಕ್ಕಾಗಿ ಈ ಹಿರಿಯ ಜೀವ ಯಾವ ಎಕ್ಸ್ಟ್ರೀಮಿಟಿಗೂ ಹೋಗುತ್ತೆ ಅನ್ನೋದಕ್ಕೆ ಈ ಪಂಚರಾಜ್ಯ ಚುನಾವಣೆಯ ಪ್ರಚಾರದ ಮಧ್ಯೆ ಅವ್ರ ವರ್ತನೆ ಬಹಳಷ್ಟು ಸಾಕ್ಷ್ಯಗಳನ್ನು ಒದಗಿಸಿದೆ. ಆದರೆ ತಾನು ಏನೋ ಆಗಬೇಕು,
ತನ್ನೊಳಗೆ ಇರುವಂಥ ಒಂದು ಭವಿಷ್ಯದ ಆಸೆ ಆಕಾಂಕ್ಷೆ ಇತ್ಯಾದಿಗಳನ್ನ ಪ್ರಕಟಿಸಿದ್ದು ಬಹಳ ಕಡಿಮೆ. ಆದರೆ ಮೊನ್ನೆ ಗುರುವಾರ ಆದಂಥದ್ದು ಅಥವಾ ಎಲ್ಲರಿಗೂ ದಿಗ್ಭ್ರಮೆ ಆದದ್ದು ಖರ್ಗೆಯವರ ಮಾತು. ಖರ್ಗೆಯವರು ಹೀಗಂದ್ಬಿಟ್ರಲ್ಲ, ಈ ರೀತಿಯ ಮಾತನ್ನ ಖರ್ಗೆಯವರಿಂದ ನಾವು ನಿರೀಕ್ಷೆ ಮಾಡಿರ್ಲಿಲ್ವಲ್ಲ ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ರು. ಅದು ಬಹಳ ದೊಡ್ಡ ಕೋಲಾಹಲಕ್ಕೆ ಕಾರಣವಾಯಿತು. ಆಮೇಲೆ ಸಿದ್ದು ಬಣಕ್ಕೆ ಜಯಮಾಲೆ ಜಯಘೋಷ, ಬಹುಶಃ ಪಾರ್ಟಿ ಗಿರ್ಟಿ ಎಲ್ಲ ಮಾಡಿ ಕುಣಿದು ಕುಪ್ಪಳಿಸಿರ್ಬೇಕು ಅಂತ ಒಂದು ಮಾತನ್ನಾಡಿದ್ರು. ಆದರೆ ಆ ಮಾತಿನಿಂದ ಆದಂಥ ಒಂದು ಚರ್ಚೆ, ಅದರಂತ ಆದಂಥ ರಿಪಾರ್ಕೇಷನ್ನು, ಪ್ರತಿಕ್ರಿಯೆ, DK ಬಣ ಆಕ್ರೋಶಗೊಂಡದ್ದು, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಕೋಲಾಹಲವನ್ನು ಕಾಂಗ್ರೆಸ್ಸಿನ ಒಳಗಡೆನೆ ಸೃಷ್ಟಿ ಮಾಡಿದ್ದು, ಇವೆಲ್ಲವೂ ಕೂಡ ನೋಡಿ ಶುಕ್ರವಾರ ಖರ್ಗೆ ಅವರು ಟರ್ನ್ ಹೊಡೆದೇ ಬಿಟ್ರು. ಹಾಗಾದರೆ ಖರ್ಗೆ ಅವರು ಗುರುವಾರ ಆಡಿದ ಮಾತು ನಿಮಗೆಲ್ಲರಿಗೂ ಗೊತ್ತಿದೆ, ಶುಕ್ರವಾರ ಆಡಿದ ಮಾತು ನಿಮ್ಮ ಕಿವಿಗೆ ಬಿದ್ದಿದೆ. ಇದರ ಮಧ್ಯೆ ಖರ್ಗೆಯವರ ಅಂತರಂಗದ ಮಾತು ಹೊರಗೆ ಬಂದಿದೆಯಲ್ಲ, ಇದರ ಪರಿಣಾಮ ಏನು? DKಶ ಅವರನ್ನ ತಡೆಯುವುದಕ್ಕೆ ಕೇವಲ ಸಿದ್ದು ಬಣ ಅಷ್ಟೇ ಅಲ್ಲ, ಹೈಕಮಾಂಡು, ಖರ್ಗೆ ಇವರೆಲ್ಲರೂ ಸೇರಿ ಒಂದು ಷಡ್ಯಂತ್ರವನ್ನ ಅಥವಾ ಒಂದು ತಡೆಗೋಡೆಯನ್ನ ಬಹಳ ಗಟ್ಟಿಯಾಗಿ ಇಷ್ಟು ಕಾಲ ಒಂದು ಕಾದು ಯೋಚನೆ ಮಾಡಿ ಹೊಸದು ಹೆಣದು ಕೊನೆಗೂ ಬಂಡೆಗೆ ಬಂಡೆಯನ್ನೇ ತಂದು ಎದುರಿಟ್ರ ಅನ್ನುವ ಪ್ರಶ್ನೆ ಈಗ ನಿಮ್ಮನ್ನೆಲ್ಲ ಕಾಡ್ತಾ ಇದೆ. ಹಾಗಾದರೆ ಏನದು? ಆ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನೋಡಿ, ಗುರುವಾರ ಖರ್ಗೆ ಅವರು ಹೇಳಿದರು, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂತ, ಬೆಂಕಿಯೇ ಬಿತ್ತು ಅಂತ. DK ಶಿವಕುಮಾರ್, ಅದರ ಮಧ್ಯೆ ಇನ್ನೊಂದೇನಾಯಿತು, DK ಶಿವಕುಮಾರ್ ಅವರ ಮಗಳು ತಾಯಿ ಆದ್ಲು, ಮೊಮ್ಮಗಳು ಬಂದ್ಲು. ಅದೇ ಈಗ DK ಶಿವಕುಮಾರ್ ಬರ್ತ್ಡೇ ಇದೇ 15ಕ್ಕೆ, ಮೇ 15ರ ಒಳಗಡೆ ನಮ್ಮ ನಾಯಕ ಹೊಸ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾರೆ ಅನ್ನುವ ಉತ್ಸಾಹದಲ್ಲಿದ್ದಂಥ DK ಶಿವಕುಮಾರ್ ಬಣಕ್ಕೆ ತಣ್ಣೀರಲ್ಲ, ಬಕೆಟ್ ಐಸನ್ನೇ ಸುರಿದ್ಬಿಟ್ರು ಖರ್ಗೆ ಅವರು. ಅದಕ್ಕಿಂತ ಮರ್ಮಾಘಾತ ಆದದ್ದು ಇನ್ನೊಂದೇನು, DK ಶಿವಕುಮಾರ ಕನಸಿಗೆ ಕಾವನ್ನ ಕೊಡಬೇಕಾಗಿದ್ದಂಥ ಖರ್ಗೆ ಅವರು ಕನಸಿಗೆ ಬೆಂಕಿಯನ್ನೇ ಇಟ್ರು. ಆದರೆ ಆಟಂ ಬಾಂಬನ್ನು ಹಾಕಿದ್ರಲ್ಲ ಅದರ ಮೇಲೆ. ಅದೇನು ಅಂತಂದ್ರೆ, ಸದ್ಯಕ್ಕೆ CM ಬದಲಾವಣೆ ಇಲ್ಲ ಅಂತ ಹೇಳೋದ್ರ ಜೊತೆಗೆ ಹೈಕಮಾಂಡು ಬಯಸ್ತಾ ಇದೆ, ಜನರು ಬಯಸ್ತಾ ಇದ್ದಾರೆ, ಮಾಧ್ಯಮದ ಮಿತ್ರರಾದ ನೀವು ಬಯಸ್ತಾ ಇದ್ದೀರಿ, ಎಲ್ಲರೂ ಬಯಸ್ತಾ ಇದ್ದಾರೆ. ಏನು ಅಂತಂದ್ರೆ, ಖರ್ಗೆಯವರೇ ನೀವೇ ಕರ್ನಾಟಕದ ಮುಖ್ಯಮಂತ್ರಿಯಾಗಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಎಲ್ಲರೂ ಕೂಡ ಏಕಗಂಟಿನಲ್ಲಿ ಹೇಳ್ತಾ ಇದ್ದಾರೆ, ಖರ್ಗೆ ಅವರೇ ನೀವೇ ಮುಖ್ಯಮಂತ್ರಿಯಾಗಿ. ಮುಖ್ಯಮಂತ್ರಿ ಆಗೋದಕ್ಕೊಂದು ಯೋಗ ಬೇಕು, ಸಮಯ ಕೂಡ ಬರಬೇಕು, ಕಾಲ ಕೂಡ ಬರಬೇಕು. ಈ ರೀತಿಯ ಮಾತುಗಳಾಡುವ ಮೂಲಕ ಮುಖ್ಯಮಂತ್ರಿ ರೇಸಲ್ಲಿ ನಾನು ಪ್ರಧಾನವಾಗಿದ್ದೇನೆ, ನಾನು ಮುಖ್ಯಮಂತ್ರಿ ಆಗುವುದಕ್ಕೆ ಅವಿರೋಧವಾದ ಆಯ್ಕೆ ಆಗುವ ಸಂದರ್ಭ ಇದೆ, ವಿರೋಧವೇ ಇಲ್ಲ. ಜನ, ಪಾರ್ಟಿ, ಇಲ್ಲಿ ಸಿದ್ದು ಬಣ DKಶಿಯನ್ನು ಒಂದು ಅನಿವಾರ್ಯವಾಗಿ ಹೆಸರೇಳಿಲ್ಲ, ಆದರೆ ಅವರು ಅನ್ನುವ ಅರ್ಥದಲ್ಲಿ ಎಲ್ಲರೂ ಕೂಡ ಖರ್ಗೆ ಅವರೇ ನೀವು ಮುಖ್ಯಮಂತ್ರಿ ಆಗಿ ಅಂತ ಹೇಳ್ತಾ ಇದ್ದಾರೆ ಅನ್ನುವಲ್ಲಿಗೆ ಮುಖ್ಯಮಂತ್ರಿ ಪದವಿ, ಮುಖ್ಯಮಂತ್ರಿ ಕುರ್ಚಿ ಕೇವಲ ಸಿದ್ದು ಮತ್ತು DKಶಿ ಬಣದ ಹೊಯ್ದಾಟ ಅಲ್ಲ, ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅನ್ನೋದರ ಬಗ್ಗೆ ಸ್ವತಃ ಹಿರಿಯ ಖರ್ಗೆ ಅವರು ಯಾವತ್ತೂ ಮುಖ್ಯಮಂತ್ರಿ ನಾನು ಆಗಬೇಕು, ಆಗ್ತೇನೆ, ಅದೊಂದು ನಿಮ್ಮೆಲ್ಲರ ಅಪೇಕ್ಷೆ, ನಾನು ಕಾದಿದ್ದೇನೆ, ನಾನೂ ಒಬ್ಬ ಮುಖ್ಯಮಂತ್ರಿ ಪದವಿಯ ಆಕಾಂಕ್ಷಿ, ಈ ರೀತಿಯ ಯಾವ ಮಾತನ್ನೂ ಆಡದೇ ಇದ್ದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾಗಿ ಕೂತ್ಕೊಳ್ಳುವ ಅರ್ಹತೆಯೂ ನನಗಿದೆ, ಹೈಕಮಾಂಡ್ನಿಂದ ಹಿಡಿದು ಸಿದ್ದು ಬಣದಿಂದ ಹಿಡಿದು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರಿಂದ ಹಿಡಿದು ಮಾಧ್ಯಮದವರವರೆಗೆ ಜನರವರೆಗೆ ಎಲ್ಲರಿಗೂ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಅಪೇಕ್ಷೆ ಇದೆ ಅನ್ನುವ ಮಾತನ್ನ ಆಡಿದರು. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವರು ಹೇಳ್ತಾರೆ. ಬಟ್
ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಒಂದು ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ದೊಡ್ಡ ಕೋಲಾಹಲ ಸೃಷ್ಟಿಯಾಯಿತು. ಸಿದ್ದು ಬಣಕ್ಕಂತೂ ನಮ್ಮ ಸಿದ್ದರಾಮಯ್ಯನವರು ಕುರ್ಚಿಯಲ್ಲಿ ಮುಂದುವರಿಯದೇ ಇದ್ರೂ ಚಿಂತೆ ಇಲ್ಲ, ಪರಮೇಶ್ವರ ಬರಬೇಕು ಅಥವಾ ಖರ್ಗೆ ಅವ್ರಿಗೆ ಬರ್ತಾರೆ ಅಂತಾದ್ರೆ ಮುಗಿದೋಯ್ತು ಕತೆ. ಖರ್ಗೆ ಅವರು ಬಂದ್ರೆ ಈಗ ಡಿ ಕೆ ಯು ಮಾತಾಡುವಂಗಿಲ್ಲ, ಸಿದ್ದು ಬಣವು ಮಾತಾಡುವಂಗಿಲ್ಲ, ಯಾರೂ ಮಾತಾಡುವಂಗಿಲ್ಲ. ಅವರವರ ವೈಯಕ್ತಿಕವಾದಂಥ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಯೋಚನೆ ಮಾಡಿ ಒಪ್ಪಿತ ಅಲ್ಲವೋ ಪ್ರಶ್ನೆ ಬೇರೆ. ಖರ್ಗೆ ಅವರು ಬಂದರು, ದೊಡ್ಡ ಖರ್ಗೆ ಅಂತಂದ್ರೆ ನೀವು ಮತ್ತೆ ಅದು ದೊಡ್ಡ ಇದೆ, ಅದರ ಬಗ್ಗೆ ನೀವು ಮಾತಾಡುವಂಗೆ ಇಲ್ಲ. ಅಲ್ಲಿಗೆ ಪ್ರಾಬ್ಲಮ್ ಇಸ್ ಸಾಲ್ವ್ಡ್ ಅಂಥೇಳಿ ಸಿದ್ದರಾಮಯ್ಯನ ಬಣ ಮೊದಲೇ ಒಂದು ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂದರು. ಬದಲಾವಣೆ ಆಗತ್ತೆ ಅಂತಾದ್ರೆ ಯಾರು ಕ್ಯಾಂಡಿಡೇಟು? ಡಿ ಕೆ ಶಿವಕುಮಾರ್ ಅಲ್ಲ. ಹಾಗೇಳಿ ನೀವು ಹೇಳುವಂತ ಪರಮೇಶ್ವರು ಅಲ್ಲ. ಸ್ವತಃ ನಾನೇ ಸಿದ್ಧವಾಗಿದ್ದೇನೆ, ನನ್ನನ್ನೇ ನೀವು ಮುಖ್ಯಮಂತ್ರಿ ಆಗಿ ಅಂತ ಹೈಕಮಾಂಡ್ ಹೇಳ್ತಾ ಇದೆ ಅನ್ನುವಲ್ಲಿಗೆ ಒಂದು ದೊಡ್ಡ ವಿವಾದವನ್ನು, ಪರ್ಯಾಯವಾದ ಮಾರ್ಗವನ್ನು, ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಟ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣಕ್ಕೆ ಸಂಪೂರ್ಣ ಚಪ್ಪಡಿಯನ್ನು ಖರ್ಗೆಯವರು ಉದ್ದೇಶಪೂರ್ವಕವಾಗಿ ಎಳೆದರೋ ಅಥವಾ ಹೈಕಮಾಂಡು ಅದನ್ನು ಬಹಳ ಸ್ಮೂತ್ ಆಗಿ ನೀವು ಹ್ಯಾಂಡಲ್ ಮಾಡಿ ಅಂತ ಹೇಳಿ ಕಳಿಸಿದ್ರು, ಅಥವಾ ಇಷ್ಟು ಕಾಲ ತೂಗಿ ಅಳದು ಎಲ್ಲ ಮಾಡಿ ಸಿದ್ದು ಬಣ ಸಿಡಿದ್ರೆ ಏನಾಗ್ಬೋದು? ಕಾಂಗ್ರೆಸ್ಸಿಗೆ ಇರುವುದೇ ತೆಲಂಗಾಣ, ಕರ್ನಾಟಕ, ದಕ್ಷಿಣದಲ್ಲಿ, ಅದನ್ನು ನಾವು ಕಳ್ಕೋಬೇಕಾಗ್ಬೋದಾ? ಯಾಕೆಂತಂದ್ರೆ ಈಗಾಗಲೇ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಸೇರಿ ಹೊಸ ಪಕ್ಷ ಮಾಡ್ತೇವೆ ಅನ್ನುವಂಥ ಒಂದು ಸುದ್ದಿ, ಈಗಾಗಲೇ ಅಹಿಂದು ತಾವು ಹೊಸ ಪಕ್ಷವನ್ನು ಘೋಷಿಸ್ತೇವೆ ಅಂತ ಹೇಳುವಂಥ ಇನ್ನೊಂದು ಸುದ್ದಿ. ಡಿ ಕೆ ಶಿವಕುಮಾರ್ ಆದರೆ ನಾವು ಪಕ್ಷದಲ್ಲಿ ಇರ್ತೇವೋ ಇಲ್ವೋ ಬಿಡುವುದೋ ಅದರ ಪ್ರಶ್ನೆನೇ ಅಲ್ಲ, ನಾವು ಡಿ ಕೆ ಶಿವಕುಮಾರನ್ನು ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಸಿದ್ದು ಬಣದ ಅಖೈರಿನ ನಿಲುವು. ಇವೆಲ್ಲವನ್ನ ಗಮನಿಸಿದಾಗ ಬಹುಶಃ ಹೈಕಮಾಂಡ್ ಇದಕ್ಕಿರುವ ಏಕೈಕ ಸೂತ್ರ ಅಂತಂದ್ರೆ ಸ್ವತಃ ಖರ್ಗೆ ಅವರನ್ನೇ ತರುವಂಥದ್ದು. ಇದಕ್ಕೆ ತಕ್ಷಣ ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಅವರು ಬಹಳ ಚೆನ್ನಾಗಿ ಪ್ರತಿಕ್ರಿಯೆಯನ್ನು ಮಾಡಿದರು. ಹೌದು, ಖರ್ಗೆ ಅವರ 5.25 ದಶಕದ ರಾಜಕೀಯದಲ್ಲಿ ಅವರ ಸಮಕಾಲೀನರು ಅಂತ ನಾವು ಯಾರನ್ನೆಲ್ಲ ಹೇಳ್ತಾ ಇದ್ದೆವು. ಅದು ಮೊಯ್ಲಿ ಅವರು ಇರ್ಬೋದು, ಗುಂಡೂರಾವ್ ಇರ್ಬೋದು, ಧರ್ಮಸಿಂಗ್ ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಇವರೆಲ್ಲರೂ ಮುಖ್ಯಮಂತ್ರಿಗಳಾಗಿದ್ದಾರೆ. ಪಾಪ ನಮ್ಮ ದೊಡ್ಡ ಖರ್ಗೆ ಅವರಿಗೆ ಆ ಯೋಗವೇ ಲಭಿಸಲಿಲ್ಲ. ಅವರ ಜೀವನದ ಸಂಧ್ಯೆಯಲ್ಲಿ ಈ ಒಂದು ಪಟ್ಟ ಅವರಿಗೆ ದಕ್ಕಿದ್ರೆ ಅದು ಅತ್ಯಂತ ಅವರ ಸುದೀರ್ಘವಾದ ರಾಜಕೀಯಕ್ಕೆ ಮತ್ತು ಕಾಂಗ್ರೆಸ್ಸಿನ ಒಂದು ನಿಯತ್ತಿಗೆ ಸಿಕ್ಕಂಥ ದೊಡ್ಡ ಒಂದು ಸೌಭಾಗ್ಯವೇ ಆಗತ್ತೆ, ಆದ್ರೆ ಬಹಳ ಒಳ್ಳೆಯದು ಅನ್ನುವಂಥ ಒಂದು ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಅವರು ಪ್ರತಿಕ್ರಿಯೆ ಮಾಡಿದರು. ಆದರೆ ಇದು ಇಷ್ಟಕ್ಕೆ ನಿಲ್ಲಿಲ್ಲ. ಡಿ ಕೆ ಶಿ ಬಣ ಹೇಳಿದರೆ, ಡಿ ಕೆ ಶಿ ಅವರು ಒಂದೇ ಮಾತು ಹೇಳಿದ್ದಾರೆ ಸೆಂಟ್ರಲಲ್ಲಿ ಹೈಕಮಾಂಡ್ಗೆ, ನಾನು ಪಕ್ಷದ ಬಹಳ ನಿಷ್ಠಾವಂತ, ಪಕ್ಷದ ಬಗ್ಗೆ ನಾನು ಬೇರೆ ಯೋಚನೆಯನ್ನೇ ಮಾಡೋದಿಲ್ಲ, ಮಾಡೋದಿದ್ರೆ ಇಷ್ಟು ಕಾಲದ ಮೊದಲೇ ಮಾಡ್ತಿದ್ದೆ, ಆದರೆ ನನ್ನ ಹಿಂದಿದ್ದಂಥ ಶಾಸಕರ ಬಗ್ಗೆ ನಾನೇನು ಹೇಳಲಾರೆ, ಅವ್ರು ಯಾವ ರೀತಿ ತೀರ್ಮಾನ ತಗೊಳ್ತಾರ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ. ಆದ್ರಿಂದ ಈ ಮಾತು, ಬೆಂಕಿ ಹಚ್ಚಿದ ಈ ಮಾತು ಇದು ಎಲ್ಲೆಲ್ಲಿಗೂ ಹೋಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಶುಕ್ರವಾರ ಬೆಳಗ್ಗೆ ಪ್ಲೇಟನ್ನು ತಿರುಗಿಸಿದ್ರು ಖರ್ಗೆ ಅವರು. ಮುಖ್ಯಮಂತ್ರಿಯ ಪದವಿಗೆ ಡೇಟೇ ಫಿಕ್ಸ್ ಆಗಲಿಲ್ಲ, ಆದ್ರಿಂದ ಬದಲಾವಣೆ ಎಲ್ಲಿಂದ? ಡೇಟ್ ಫಿಕ್ಸ್ ಆಗಬೇಕಲ್ಲ ಮೊದಲು. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ನಾನು ಕೂತ್ಕೊಂಡು ಯೋಚನೆ ಮಾಡಬೇಕು, ತೀರ್ಮಾನ ಮಾಡ್ತೇವೆ, ಡೇಟ್ ಫಿಕ್ಸ್ ಆಗಬೇಕು, ಆದ್ರಿಂದ ನಾನು ಹೇಳಿದೆ ಅಂತ ಹೊರತು ಬೇರೆ ಏನೂ ಅಲ್ಲ ಅನ್ನುವಂಥ ಮಾತನ್ನು ಆಡಿದರು. ತಾನೇ ಯೂ ಟರ್ನ್ ಹೊಡೆದ್ರು. ಅಷ್ಟೊತ್ತಿಗೆ ಅಸ್ಸಾಂನಿಂದಲೇ ಪ್ರಿಯಾಂಕಾ ವಾದ್ರಾ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಕಾಲ್ ಮಾಡಿ ತಕ್ಷಣ ಅಸ್ಸಾಂಗೆ ಬನ್ನಿ ಅಂತ ಕರೆದಿದ್ದಾರೆ. ಇದು ಶನಿವಾರದ ಡೆವಲಪ್ಮೆಂಟು. ಈಗ ಅವರನ್ನು ಸುಮ್ಮನುಳಿಸ್ತಾರೋ, ಸಂಧಾನ ಮಾಡ್ತಾರೋ,
ಅಥವಾ ದೊಡ್ಡ ಖರ್ಗೆ ಅವರನ್ನ ಪೋಸ್ಟ್ಗೆ ತರ್ತೇವೆ, ನೀವು 2028ಕ್ಕೆ ಕುರ್ಚಿ ಮೇಲೆ ಟವೆಲ್ ಹಾಕಿ ಅಂತ ಹೇಳಿದಾರೋ? ನಿಮ್ಮ ರಾಜಕೀಯ ಭವಿಷ್ಯ ಬಹಳ ಸುದೀರ್ಘವಾಗಿದೆ. ಖರ್ಗೆ ಅವರಿಗೆ ಕೊಟ್ಟರೆ ಈ ಸರಿ ಈಗ ಸಿದ್ದು ಬಣವೂ ಮೌನವಾಗತ್ತೆ, ಪಕ್ಷ ಒಡೆಯುವುದಿಲ್ಲ, ಪಕ್ಷ ಆಘಾತಕ್ಕೊಳಗಾಗುವುದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆಗಳು ನಿಲ್ತವೆ. ಯಾಕೆಂದ್ರೆ ಈಗ ರಾವ್ಗಾವ್ ಚೆಡ್ಡ ಪ್ರಕರಣ ನೋಡಿದ್ದೀರಿ, ಅದರಿಂದ ಈಗ 7 ಜನ ಆಪಿಂದ ಹೊರಗೆ ಬಂದದ್ದಷ್ಟೇ ಅಲ್ಲ, ಆಮ್ ಆದ್ಮಿ ಪಕ್ಷದಿಂದ ಪಂಜಾಬ್ ಕೂಡ ಈಗ ಆಪರೇಷನ್ ಕಮಲಕ್ಕೆ ಸಿದ್ಧವಾಗಿದೆ. ಈ ಚುನಾವಣೆಯ ನಂತರ ಏನಾದ್ರು ಗಿಂಗಾಲ ಬಿಜೆಪಿಯ ಕಿರೀಟಕ್ಕೆ ಹೋಗ್ಬಿಟ್ರಂತೂ ಅವರನ್ನ ತಡೆಯಲಿಕ್ಕೆ ಇನ್ಯಾರಿಂದಲೂ ಸಾಧ್ಯ ಇಲ್ಲ. ಅವರು ಕರ್ನಾಟಕದಲ್ಲೂ ಅವರ ಆಪರೇಷನ್ ಕಮಲ ಗ್ಯಾರಂಟಿ ಮಾಡ್ತಾರೆ. ಆದ್ರಿಂದ ನಾವು ಖರ್ಗೆ ಅವರನ್ನು ಕುಡ್ರಿಸೋಣ ಈಗ ತತ್ಕಾಲಕ್ಕೆ, ನೀವು ಸ್ವಲ್ಪ ತಾಳ್ಮೆಯಿಂದಿರಿ, ನೀವು ಪಕ್ಷನಿಷ್ಠರು ಅಂಥೇಳಿ ಏನಾದ್ರು ಸಮಾಧಾನ ಮಾಡಲಿಕ್ಕೆ ಕರೆದಿದ್ದಾರೋ? ಅಥವಾ DKಶಿ ಬಣ ಹೇಳುವ ಹಾಗೆ 15ಕ್ಕೆ DK ಶಿವಕುಮಾರ ಹುಟ್ಟುಹಬ್ಬ, ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ, ಮೊಮ್ಮಗಳು ಬಂದಿದ್ದಾಳೆ, ಈ ಸುಸಂದರ್ಭದಲ್ಲಿ DK ಶಿವಕುಮಾರ್ಗೆ ಜಾಕ್ಪಾಟೇ ಹೊಡೆಯುತ್ತದೆ, DK ಶಿವಕುಮಾರೇ ಮುಖ್ಯಮಂತ್ರಿ ಆಗ್ತಾರೆ. ಖರ್ಗೆ ಅವರೇನೋ ಬಾಯಿ ಮಾತಿಗೆ ಹೇಳಿರ್ಬೇಕು, ಬಿಟ್ರೆ ಅದು ಸತ್ಯ ಅಲ್ಲ. ಅದನ್ನೇ ಮಾಡೋದಿದ್ರೆ ಇಷ್ಟು ಕಾಲ ಯಾಕೆ ಕಾಯ್ಬೇಕಿತ್ತು? ಇಷ್ಟು ಕಾಲ ರಾಜಕೀಯದ ಈ ದುರುಸು ಬಾಣ ಬಿರುಸು ಎಲ್ಲ ಮಾಡಬೇಕು ಯಾಕೆ? DK ಶಿವಕುಮಾರ್ಗೆ ಲಾಲಿಪಾಪ್ ಕೊಟ್ಟಾಗ ಇವತ್ತು ಕೊಡ್ತೇನೆ, ನಾಳೆ ಕೊಡ್ತೇನೆ, ಇವತ್ತು ಕೊಡ್ತೇನೆ, ನಾಳೆ ಕೊಡ್ತೇನೆ ಅಂತ ಆ ರೀತಿಯ ಹೇಳುವ ಅಗತ್ಯ ಇತ್ತ? ಹಾಗಾಗಿ DK ಶಿವಕುಮಾರನ್ನ ಪ್ರಿಯಾಂಕಾ ವಾದ್ರಾ ಕರೆದಂತ ಹಿನ್ನೆಲೆ ಅವರನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂಥ ಒಂದು ಆಶಾವಾದವನ್ನ DKಶಿ ಬಣವು ಹೊಂದಿದೆ. ಆದರೆ ಇಲ್ಲೇನೋ ನಾವು ನೀವು ಭಾವಿಸದೇ ಇರುವಂಥ ಏನೋ ಒಂದು ಒಳಮರ್ಮ ಇದೆ ಅನ್ನೋದು ಖರ್ಗೆ ಅವರ ಮಾತಿಂದ ನನಗಂತೂ ಅರ್ಥ ಆಗ್ತಾ ಇದೆ. DKಶಿ ಅವರನ್ನ ಇನ್ಯಾವ ಸೂತ್ರ ಸಂಧಾನದಿಂದಲೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಕನಕಪುರದ ಬಂಡೆ ಒಂದೋ ಅದು ತನಗೆ ಬೇಕಾದ ದಿಕ್ಕಿನಲ್ಲಿ ಉರುಳುತ್ತದೆ, ಇಲ್ದಿದ್ರೆ ಬಂಡೆ ಸಿಡಿತದೆ, ಎರಡೇ ಸಾಧ್ಯತೆ. ಅವರಿನ್ನು ತಾಳ್ಮೆಗಿಟ್ಟಿದ್ದಾರೆ, ಇನ್ನು ಮುಂದೆ ಅವರು ತಾಳ್ಮೆಯಿಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು DKಶಿ ಅವರನ್ನೇ ಮುಖ್ಯಮಂತ್ರಿ ಮಾಡಿದ್ರೆ ಸಿದ್ದು ಬಣದ ಈ ಅಟಾಟೋಪವನ್ನ ಅವರ ಇದನ್ನ ನಾವು ತಡೆಯಲಿಕ್ಕೂ ಸಾಧ್ಯ ಇಲ್ಲ. ಇಂಥ ಒಂದು ಪೇಚಿಗೆ ಸಿಲುಕಿಕೊಂಡಂತ ಹೈಕಮಾಂಡ್ ಅಂದ್ರೆ ಕಣ್ಣೆದುರು ಬಂದ ಚುನಾವಣೆಯಲ್ಲಿ ನಿರ್ವೀರ್ಯತೆಯಿಂದ ಸೋಲ್ತಾ ಇರುವಂತ ದಾಖಲೆಯ ಈ ಹೊತ್ತಿನಲ್ಲಿ ಹೈಕಮಾಂಡಿಗೆ ಕೂಡ ಒಳಗಿಂದ ಒಂದು ಬಿಗುವಾದಂಥ ಗಟ್ಟಿಯಾದಂಥ ತೀರ್ಮಾನ ತೆಗೆದುಕೊಳ್ಳುವಂಥ ನೈತಿಕತೆ ಇಲ್ಲ. ಹಾಗಾಗಿ ನನಗೆಲ್ಲೋ ದೊಡ್ಡ ಖರ್ಗೆಯವರನ್ನ ಎದುರು ತಂದು DKಶಿ ಅವರನ್ನ ಸಮಾಧಾನ ಮಾಡುವಂಥ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗಬಹುದೇ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂತಂದರೆ DK ಶಿವಕುಮಾರನ್ನ ತಂದು ನೇರವಾಗಿ CM ಮಾಡಿದರೆ ಸಿದ್ದು ಬಣವನ್ನು, ಅವರ ಸಿಡಿಯುವಿಕೆಯನ್ನು, ಅವರ ಆಕ್ರೋಶವನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ತಡೆಯಲಿಕ್ಕೆ ಸ್ವತಃ ಸಿದ್ದರಾಮಯ್ಯನವರು ಮುಂದಾಗುವುದಿಲ್ಲ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಸಿದ್ದರಾಮಯ್ಯನವರೇ ತನಗೆ ದಕ್ಕದೇ ಇದ್ದಾಗ, ತನಗೆ ದಕ್ಕದ ದ್ರಾಕ್ಷಿ ಹುಳಿ ಎಂದಿತ್ತು ನರಿ, ನನಗೆ ನೀವು ಆ ಪಟ್ಟವನ್ನು ತಪ್ಪಿಸಿದ್ರಲ್ಲ ಅರ್ಧದಲ್ಲಿ, ನಾನು ಮಾಡ್ತೇನೆ ನಿಮಗೆ ಮದುವೆ ಅಂತ ಹೇಳಿ ತನ್ನ ಗ್ಯಾಂಗನ್ನೇ ಚೂ ಬಿಟ್ಟು ಏನಾದರೂ ಆಗಬಾರ್ದ ಅನಾಹುತಕ್ಕೆ ಕಾರಣವಾಗುವ ಸಾಧ್ಯತೆ ಇರಬಾರದು. ಯಾಕೆ? ಸಿದ್ದರಾಮಯ್ಯನವರಿಗೆ ಇಳಿ ಮುಳುಗದವನ ಚಳಿ ಹಂಗೇನು? ಹೊರಗಡೆಯಿಂದ ಬಂದಾಯಿತು, ಕಾಂಗ್ರೆಸ್ಸಿಗನಾಗ ಆಗಿತ್ತು, 2 ಅವಧಿಯ ಮುಖ್ಯಮಂತ್ರಿ ಆಯಿತು, ದಾಖಲೆ ಮುರಿದಾಯಿತು, ಏನೇನು ಅವ್ರ ಕನಸಿದೆಯೋ ಅದು ಎಲ್ಲವೂ ಆಗೋಯ್ತು. ಇನ್ನು ಯಾರಿದ್ರೇನು ಯಾರು ಇಲ್ಲದೆ ಇದ್ರೇನು, ಮಗನ ರಾಜಕೀಯ ಒಂದು ಕಡೆ ಸಾಗ್ತದೆ ಬಿಡಿ. ಈ ರೀತಿಯ ಏನಾದರೂ ಒಂದು ತೀರ್ಮಾನಕ್ಕೆ ಅವರು ಬರುವ ಸಾಧ್ಯತೆಯೂ ಇಲ್ಲದಿಲ್ಲ. ಹಾಗಾಗಿ ಪ್ರಿಯಾಂಕಾ ವಾದ್ರಾ ಕರೆದಿರುವುದು 15ನೇ ತಾರೀಕಿಗೆ DK ಶಿವಕುಮಾರ್ ಮುಖ್ಯಮಂತ್ರಿಯನ್ನ ಮಾಡಲಿಕ್ಕೋ, ಅಥವಾ ದೊಡ್ಡ ಖರ್ಗೆ ಅವರ ಬಾಯಲ್ಲಿ ಯಾವತ್ತೂ ಬರದೇ ಇದ್ದಂಥ ಮಾತು ಈಗ ಬಂದಿದೆ ಅಂತಾದರೆ ಖರ್ಗೆ ಅವರನ್ನ ಮುಖ್ಯಮಂತ್ರಿಯನ್ನು ಮಾಡಿ ನೀವು 2028ರ ಚುನಾವಣೆಗೆ ಈಗಲಿಂದಲೇ ರೆಡಿಯಾಗಿ ಅಂತ ಹೇಳುವ DKಶಿಯ ಕನಸನ್ನ ಪೋಸ್ಟ್ಪೋನ್ ಮಾಡುವ ಒಂದು ಹಿಕಮತ್ತೇನಾದರೂ ಇದರಲ್ಲಿ ಇದೆಯೇ ಅನ್ನುವ ಪ್ರಶ್ನೆ ನನಗಂತೂ ಕಾಡ್ತಾ ಇದೆ. ಒಮ್ಮೆ DKಶಿ ಅವರಿಗೆ ಈ ರೀತಿಯ ಖರ್ಗೆ ಅಸ್ತ್ರವನ್ನು ಬಳಸಿ ಅವರಿಗೆ CM ಮಾಡದೇನೆ ಇನ್ನೂ ನಿಮಗೆ 2028 ಇದೆ, ನಿಮಗೆ ಭವಿಷ್ಯ ಇದೆ,
ನೀವು ಮುಖ್ಯಮಂತ್ರಿ ಆಗ್ಬೋದು ಅನ್ನುವಂಥ ಒಂದು ಆಸೆಯನ್ನು ಮುಂದೆ 28ಕ್ಕೆ ತೋರಿಸಿ ಈಗ ಏನಾದರೂ ಅವರಿಗೆ ಮೋಸ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು ಅಂತಾದರೆ ನಿಜಕ್ಕೂ ಡಿ ಕೆ ಶಿವಕುಮಾರರ ಶ್ರಮ 136 ಸೀಟನ್ನು ತಂದಂಥ ಅವರ ಆ ಹೋರಾಟ, ಅವರ ದುಡಿದ ರೀತಿ, ತನು ಮನ ಧನ, ಆಮೇಲೆ ಪಕ್ಷಕ್ಕೆ ಮಾಡಿದಂಥ ಆಯಕಟ್ಟಿನ ಸಂದರ್ಭದಲ್ಲಿ ಟ್ರಬಲ್ ಶೂಟರ್ ಆಗಿ ಅವರು ಏನು ಪಕ್ಷಕ್ಕೆ ಕೊಡುಗೆ ಕೊಟ್ಟರು ಅದೆಲ್ಲದಕ್ಕೂ ಸೇರಿ ಡಿ ಕೆ ಶಿವಕುಮಾರ್ಗೆ 3 ನಾಮ ಹಾಕಿದಂಥ ಶ್ರೇಯಸ್ಸು ಕಾಂಗ್ರೆಸ್ ಹೈಕಮಾಂಡಿಗೆ ಖಂಡಿತವಾಗಿಯೂ ದಕ್ತದೆ. ಡಿ ಕೆ ಶಿವಕುಮಾರ್ಗೆ ಆದದ್ದು ಮೋಸ, ವಂಚನೆ, ಡಿ ಕೆ ಶಿವಕುಮಾರರ ಶ್ರಮಕ್ಕೆ, ಡಿ ಕೆ ಶಿವಕುಮಾರರ ರಾಜಕೀಯ ರಣತಂತ್ರಕ್ಕೆ, ಅವರು ಮಾಡಿದಂಥ ಪಾದಯಾತ್ರೆ, ಆ ಒಂದು ಹೋರಾಟ, ಅದೆಲ್ಲದಕ್ಕೂ ಕೂಡ ಕವಡೆ ಕಾಸಿನ ಬೆಲೆಯೂ ಸಿಗದೇನೆ ಕೊನೆಗೂ ಡಿ ಕೆ ಶಿವಕುಮಾರ್ ಇವರ ಎಲ್ಲ ರಾಜಕೀಯ ತಂತ್ರಕ್ಕೆ ಗುರಾಣಿಯಾದರೆ ಹೊರತು ಅಲ್ಲಿ ಎಲ್ಲಿಯೂ ಅವರ ಮೇಲೆ ಒಂದು ಕಿಂಚಿತ್ತೂ ಪ್ರೀತಿ, ವಿಶ್ವಾಸ ಅಥವಾ ಅವರಿಷ್ಟು ನಿಷ್ಠೆಯಿಂದ ಕಾಂಗ್ರೆಸ್ಸಿಗೆ ಇಷ್ಟು ವರ್ಷಗಳ ಕಾಲ ಒಂದು ಅಹೋರಾತ್ರಿ ದುಡಿದದ್ದಕ್ಕೆ ಅವರ ನಿಷ್ಠೆಗೆ ಕವಡೆ ಕಾಸಿನ ಬೆಲೆಯೂ ಸಿಕ್ಕದೇನೆ ಹೋಯ್ತಲ್ಲ ಅನ್ನುವಂಥ ಒಂದು ಬೇಸರ ಮತ್ತು ದ್ರೋಹ ಇದು 2 ಇತಿಹಾಸದಲ್ಲಿ ದಾಖಲಾಗತ್ತೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಖರ್ಗೆ ಅವರು ಗುರುವಾರ ಹೇಳಿದಂಥ ನಾನೇ ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲರ ಒಪ್ಪಿಗೆ ಇದೆ ಅನ್ನುವಂಥ ಮಾತು ಇದು ನಾವು ತಿಳಿದಷ್ಟು ಸುಲಭದ ಸರಳ ರೇಖೆ ಅಲ್ಲ. ಇದರ ಹಿಂದೆ ಬಹಳ ದೊಡ್ಡ ಮರ್ಮ ಇದೆ. ಅದರಿಂದಲೇ ಡಿ ಕೆ ಶಿವಕುಮಾರ್ ಅವರಿಗೆ ಮರ್ಮಾಘಾತವೂ ಆಗಬಹುದು. ಈ ಎಲ್ಲ ಸಾಧ್ಯತೆಗಳು ಇದೆ. ಇದನ್ನು ಮೀರಿ ಡಿ ಕೆ ಶಿವಕುಮಾರ್ ಅವರ ಬರ್ತ್ಡೇಗೆ ಹೈಕಮಾಂಡು ನಿರೀಕ್ಷಿಸಿದ ಆ ಒಂದು ಮಹಾ ಗಿಫ್ಟನ್ನು ಅವರಿಗೆ ಕೊಟ್ಟಿತು ಅಂತಾದರೆ ಕೊನೆಗೂ ಪಕ್ಷ ನಿಷ್ಠೆಗೆ ಡಿ ಕೆ ಶಿವಕುಮಾರ್, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ರಾಹುಲ್ ಗಾಂಧಿ, ಖರ್ಗೆ ಅವರು ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಅದು ನನಗೆ ಪ್ರಸಾದ. ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನು ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟರು ನಿನ್ನೆ, ಅದು ನಿಜಕ್ಕೂ ಪ್ರಸಾದವಾಗಿ ವರವಾಗಿ ಅವರಿಗೆ ದಕ್ಕಿದೆ ಮತ್ತು ಅವರ ಪಕ್ಷ ನಿಷ್ಠೆ ಕೊನೆಗೂ ಅವರನ್ನು ಉಳಿಸಿದೆ, ಬೆಳೆಸಿದೆ. ಪಕ್ಷ ಅವರನ್ನು ಅತ್ಯಂತ ಗಂಭೀರವಾಗಿ ಪಕ್ಷಕ್ಕೆ ಹಾನಿಯಾದರೂ ಚಿಂತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ನಾವು ಏನು ಮಾತು ಕೊಟ್ಟಿದ್ದೆವು, ಅವರಿಗೆ ಯಾವ ಅಭಯವನ್ನು ಕೊಟ್ಟಿದ್ದೆವು, ನಾವಿದ್ದೇವೆ, ನೀವೇನು ಹೆದರಬೇಡಿ, 50-50 ಅಧಿಕಾರದ ಹಂಚಿಕೆ ಅಂತ ಏನು ಸೋನಿಯಾ ಗಾಂಧಿ ಅವರು ಮಾತು ಕೊಟ್ಟಿದ್ರಲ್ಲ, ಆ ಮಾತು ಕೊನೆಗೂ ಸೋನಿಯಾ ಗಾಂಧಿ ಅವರು ಅಥವಾ ಹೈಕಮಾಂಡ್ ಉಳಿಸಿಕೊಂಡಂಥ ಒಂದು ಕೀರ್ತಿಗೆ ಪಾತ್ರರಾಗ್ತಾರೆ. ಇಲ್ಲದೇ ಇದ್ದರೆ ಅಪಕೀರ್ತಿ ಕೊನೆಗೂ ಶಾಶ್ವತವಾಗಿ ಉಳಿತದೆ. ಕೇವಲ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡಿನ ಆಶೋತ್ತರಕ್ಕೆ ದಾಳವಾಗಿ ಸಂದದ್ದು ಮಾತ್ರ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ದಾಖಲಾಗಿ ಉಳಿತದೆ. ನಮಸ್ತೆ ಪ್ರಿಯರೇ, ಇಲ್ಲೊಂದು ಪ್ರಕಟಣೆ ಇದೆ. ಇದು ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಭಾವಿಸಿದ್ರೆ ತಪ್ಪಲ್ಲ. ಸುಪ್ರೀಂ ಹೀರೋ ಇವತ್ತು ರಾಜ್ಯಾದ್ಯಂತ ಮಾರುಕಟ್ಟೆಗೆ ಲಭ್ಯವಿರುವಂತ ಪ್ರತಿಷ್ಠಿತ ಆಯಿಲ್ ಕಂಪನಿ. ಈ ಕಂಪನಿಗೆ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟರ್ ಬೇಕಾಗಿದ್ದಾರೆ, ವಿತರಕರು ಬೇಕಾಗಿದ್ದಾರೆ. ನೀವು ಸಂಪರ್ಕಿಸಬಹುದು. ಆಕರ್ಷಕವಾದಂತ ಸಂಭಾವನೆ ಇದೆ. ಮತ್ತೆ ಬಹಳ ದೊಡ್ಡ ಕಂಪನಿ ಇದು. ಫೋನ್ ನಂಬರ್ ಇದೆ, ಕಂಪನಿಯ ಮಾಲೀಕರ ಹೆಸರಿದೆ. ಅವರಿಗೆ ನೀವು ಸಂಪರ್ಕಿಸಿದ್ರೆ ಅದರ ಮುಂದಿನ ಎಲ್ಲ ಒಂದು ವಿಲೇವಾರಿಗಳನ್ನು ನೀವು ಮಾಡ್ಕೋಬಹುದು. ನೀವು ಕೂತಲ್ಲೇ ನಿಮ್ಮ ಊರಿನಲ್ಲೇ ಇದರ ವಿತರಣೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗದ ಖಾತ್ರಿತನವನ್ನು ಮಾಡ್ಕೋಬಹುದು, ಬದುಕನ್ನ ಹಸನಾಗಿಸ್ಕೋಬಹುದು. ತಕ್ಷಣ ಸಂಪರ್ಕಿಸಿ.